ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಈಶ್ವರಪ್ಪನವರು ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕೇಡುಗಾಲ ಬಂದಿದೆ. ಕಾಂಗ್ರೆಸ್ ನಾಯಕರು ಧರ್ಮದ ವಿರೋಧಿಗಳು, ಭಯೋತ್ಪಾದಕರು ಹಾಗೂ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಹರಿಪ್ರಸಾದೇ ಭಯೋತ್ಪಾದಕ ಪಟ್ಟಿಯಲ್ಲಿದ್ದಾರಾ? ಹರಿಪ್ರಸಾದ್ ಇನ್ನೂ ಬಂಧನ ಆಗಿಲ್ಲ ಯಾಕೆ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಹೊಣೆ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಡಗಾಲ ಬಂದಿದೆ. ಅವರು ಕಾಂಗ್ರೆಸ್ ನಾಯಕರುಗಳು ಧರ್ಮದ ವಿರುದ್ಧವಾಗಿ ಬೇಕು ಅಂತ ಮಾತಾಡ್ತಾ ಇದ್ದಾರೋ, ಪ್ರಚಾರಕ್ಕೋಸ್ಕರ ಮಾತಾಡ್ತಾ ಇದ್ದಾರೋ, ಒಟ್ಟಾರೆ ಅನೇಕ ದೇಶದ 17 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬಂದಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರನ್ನೇ ಧರ್ಮದ ವಿರೋಧಿಗಳಾಗ್ಬಿಟ್ಟಿದ್ದಾರೆ. ಭಯೋತ್ಪಾದಕರಾಗಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹರಿಪ್ರಸಾದ್ ಹೇಳಿಕೆ ಅಂತೂ ಕೂಡ ಇದು ಅರ್ಥಹೀನ. ಇದು ನಾನು ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀನಿ, ಭಯೋತ್ಪಾದಕರು ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ರೀತಿ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಗೋಧ್ರಾದಲ್ಲಿ ಗಲಭೆ ಆಯಿತು ಆ ರೀತಿ ಗಲಭೆ ಆಗತ್ತೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಂತ ಸಂದರ್ಭದಲ್ಲಿ ಅನ್ನೋಂಥ ಮಾತು ನನಗೆ ಪೂರ್ಣ ಗೊತ್ತಿದೆ ಅನ್ನೋದು ಹೇಳಿರ್ಬೇಕಾದ್ರೆ